ಸೊ ಮೇ ಮಂತ್ ಆಫರ್ ಅಲ್ಲಿ ಸೊ ಫೋವೆ ಕಂಪನಿಯಿಂದ ಸೊ ಫಸ್ಟ್ ಆಫರ್ ಬಂದ್ಬಿಟ್ಟು ಗೋಲ್ಡ್ ಕಾರ್ಡ್ ಆಫರ್. ಸೊ ಗೋಲ್ಡ್ ಕಾರ್ಡ್ ಆಫರ್ ಬಂದ್ಬಿಟ್ಟು ನಿಮಗೆ ಯಾವುದೇ ಐಡಿ ಆಗಿರ್ಬೋದು, ಹೊಸ ಐಡಿ ಹಳೆ ಐಡಿ ಯಾವುದೇ ಆಗಿರ್ಬೋದು, $250 ನ ಪರ್ಚೇಸ್ ಏನಾದ್ರೂ ಪರ್ಚೇಸ್ ಮಾಡಿದ್ರೆ ಸೊ ಆ ಒಂದು ಪರ್ಚೇಸಿಗೆ ಫಸ್ಟ್ ಪರ್ಚೇಸ್ ಅಥವಾ ಅಪ್ಗ್ರೇಡ್ ಸೇಲ್ಸ್ ಯಾವ್ದಾದ್ರು ಆಗಿರ್ಬೋದು ಗೋಲ್ಡ್ ಕಾರ್ಡ್ ಆಕ್ಟಿವೇಟ್ ಆಗುತ್ತೆ. ಸೊ ಐಡಿ ಏನಾಗುತ್ತೆ ಗೋಲ್ಡ್ ಕಾರ್ಡ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಆ ಪರ್ಚೇಸ್ಗೆ ಏನ್ ಬರುತ್ತೆ ಗೋಲ್ಡ್ ಕಾರ್ಡ್ ಆದ್ಮೇಲೆ ಸೊ ಪರ್ಚೇಸ್ ಐಡಿ ಅಂದ್ರೆ ಯಾರು ಪರ್ಚೇಸ್ ಮಾಡಿರ್ತಾರೋ ಆ ಐಡಿಗೆ 2 ಪವರ್ ಪ್ಲಸ್ ನಿಮ್ಗೆ ಫ್ರೀ ಆಗಿ ಸಿಗುವಂತದ್ದು. ಸೊ ಅದ್ರ ಜೊತೆಗೆ ಸ್ಪಾನ್ಸರ್ ಐಡಿ ಅಂದ್ರೆ ಆ ಐಡಿ ಏನ್ ಗೋಲ್ಡ್ ಕಾರ್ಡ್ ಆಕ್ಟಿವೇಟ್ ಆಗಿದೆ ಸೊ ಆ ಐಡಿಯ ಸ್ಪಾನ್ಸರ್ ಐಡಿ ಏನಿರುತ್ತೆ ಸೊ ಅವರಿಗೆ 1 ಪೀಸ್ ಮೀಲ್ ರಿಪ್ಲೇಸ್ಮೆಂಟ್ ಸಿಗ್ತಾ ಇದೆ. ಸೊ ಇದಿಷ್ಟು ಎಕ್ಸ್ಟ್ರಾ ಬೆನಿಫಿಟ್ಸ್ ಅಂತಾನೆ ಹೇಳ್ಬೋದು. ಅದ್ರ ಜೊತೆಗೆ ನಿಮ್ಗೆ ರಿಡಂಪ್ಷನ್ ವೋಚರ್ ಕೂಡ ಸಿಗುತ್ತೆ. ಸೊ ರಿಡಂಪ್ಷನ್ ವೋಚರ್ ಬಂದ್ಬಿಟ್ಟು ಸ್ಪಾನ್ಸರ್ ಐಡಿ ಮತ್ತೆ ಪರ್ಚೇಸ್ ಐಡಿ ಇಬ್ರಿಗೂ ಸಿಗುತ್ತೆ. ಸೊ ಅಲ್ಲಿ ಏನಾಗುತ್ತೆ ಅಂದ್ರೆ $4 ಅಂದ್ರೆ $4 ಪ್ಲಸ್ ಜೊತೆಗೆ 4 ವಾಲೆಟ್ ಅಲ್ಲಿ ಇರ್ತಕ್ಕಂಥ ಡಾಲರ್ ಎರಡೂನು ನೀವು ಕಂಪ್ನಿಗೆ ಟ್ರಾನ್ಸ್ಫರ್ ಮಾಡಿದ್ರೆ ನಿಮ್ಗೆ ಒಂದು ಸ್ಯಾನಿಟರಿ ಕಿಟ್ ಸಿಗುತ್ತೆ. ಸೊ ಸ್ಯಾನಿಟರಿ ಕಿಟ್ ಅಲ್ಲಿ ನಿಮ್ಗೆ ಏನಾಗ್ ಸಿಗುತ್ತೆ, ಒಂದು ಡೇ ಪ್ಯಾಡ್ ಸಿಗುತ್ತೆ, ಒಂದು ನೈಟ್ ಪ್ಯಾಡ್ ಸಿಗುತ್ತೆ, ಒಂದು ಪ್ಯಾಂಟಿ ಲೈನರ್ ಸಿಗುತ್ತೆ. ಸ್ಯಾನಿಟರಿ ಕಿಟ್ ಕಾಂಬೋ ನಿಮ್ಗೆ ಸಿಗುವಂತದ್ದು. ಸೊ ಇನ್ನ ನೆಕ್ಸ್ಟ್ ಆಫರ್ ಬಂದ್ಬಿಟ್ಟು $500 ಪರ್ಚೇಸ್ ಯಾವುದೇ ಆಗಿರ್ಬೋದು, ಹಳೆ ಐಡಿ ಆಗಿರ್ಬೋದು, ಹೊಸ ಐಡಿ ಆಗಿರ್ಬೋದು, $500 ಪರ್ಚೇಸ್ ಮಾಡಿದ್ರೆ ಫಸ್ಟ್ ಪರ್ಚೇಸ್ ಆಗಿರ್ಬೋದು ಅಥವಾ ಅಪ್ಗ್ರೇಡ್ ಪರ್ಚೇಸ್ ಆಗಿರ್ಬೋದು ಸೊ ಪ್ಲಾಟಿನಂ ಕಾರ್ಡ್ಗೆ ಅಪ್ಗ್ರೇಡ್ ಆಗುತ್ತೆ ಆ ಐಡಿ. ಸೊ ಈ ಒಂದು ಪ್ಯಾಕೇಜ್ ಅಲ್ಲಿ ಪರ್ಚೇಸ್ ಐಡಿಗೆ ಏನ್ ಸಿಗುತ್ತೆ, 2 ಪೀಸ್ ಪವರ್ ಪ್ಲಸ್ ಸಿಗುತ್ತೆ, 2 ಪೀಸ್ ಲಿವರ್ ಐಡಿ ಸಿಗುತ್ತೆ. ಅದ್ರ ಜೊತೆಗೆ ಸ್ಪಾನ್ಸರ್ ಐಡಿ ಬಂದ್ಬಿಟ್ಟು ನಿಮಗೆ ಪ್ಲಾಟಿನಂ ಕಾರ್ಡ್ ಫ್ರೀ ಆಗಿ ಅಪ್ಗ್ರೇಡ್ ಆಗುತ್ತೆ. ಅಂದ್ರೆ ಯಾರು ಸ್ಪಾನ್ಸರ್ ಮಾಡಿರ್ತಾರೋ ಸೊ ಆ ಸ್ಪಾನ್ಸರ್ ಐಡಿಗೆ ನಿಮ್ಗೆ ಪ್ಲಾಟಿನಮ್ ಫ್ರೀ ಅಪ್ಗ್ರೇಡೇಶನ್ ಆಗುತ್ತೆ. ಅದ್ರ ಜೊತೆಗೆ ಒಂದು ಮೀಲ್ ರಿಪ್ಲೇಸ್ಮೆಂಟ್ ಸಿಗುತ್ತೆ, ಒಂದು ಲಿವರ್ ಐಡಿ ಸಿಗುತ್ತೆ. ಸೊ ಇದು ಅಲ್ಟಿಮೇಟ್ ಬೆನಿಫಿಟ್ ಅಂತಾನೆ ಹೇಳ್ಬೋದು. ಯಾರು $500 ಇಂದ ಯಾರಾದ್ರೂ ಒಂದು ಐಡಿ ರೆಫರಲ್ ಐಡಿ ಯಾವ್ದಾದ್ರು ಒಂದು ಪರ್ಚೇಸ್ ಮಾಡಿಸಿದ್ರೆ ಸೊ ಆ ಸ್ಪಾನ್ಸರ್ ಬಂದ್ಬಿಟ್ಟು ಆಟೋಮೆಟಿಕ್ ಆಗಿ ಪ್ಲಾಟಿನಮ್ ಆಗ್ತಕ್ಕಂಥದ್ದು ಅಲ್ಟಿಮೇಟ್ ಆಫರ್ ಕೊಟ್ಟಿದ್ದಾರೆ ಕಂಪ್ನಿಯವರು. ಸೊ ಅದನ್ನ ಯುಟಿಲೈಸ್ ಮಾಡ್ಕೊಳ್ಳಿ. ಸೊ ಅದ್ರ ಜೊತೆಗೆ ಸ್ಪಾನ್ಸರ್ ಐಡಿ ಮತ್ತೆ ಪರ್ಚೇಸ್ ಐಡಿಗೆ 3 ರಿಡಂಪ್ಷನ್ ವೋಚರ್ ಸಿಗುತ್ತೆ. ಸೊ 3 ರಿಡಂಪ್ಷನ್ ವೋಚರ್. ಸೊ 3 ರಿಡಂಪ್ಷನ್ ವೋಚರ್ಗೂ ನೀವು ಏನ್ ಮಾಡಬಹುದು, $4 ಮತ್ತೆ 4 ವಾಲೆಟ್ ಅಲ್ಲಿ ಇರ್ತಕ್ಕಂಥ ಡಾಲರ್ ಎರಡೂನು ರಿಡಂಪ್ಷನ್ ಅಂದ್ರೆ ಕಂಪನಿಗೆ ಟ್ರಾನ್ಸ್ಫರ್ ಮಾಡಿದ್ರೆ ನಿಮ್ಗೆ ಸ್ಯಾನಿಟರಿ ನ್ಯಾಪ್ಕಿನ್ ಕಿಟ್ ಫ್ರೀ ಆಗಿ ಸಿಗ್ತಕ್ಕಂಥದ್ದು. ಸೊ ಇದು ಸೆಕೆಂಡ್ ಕಾರ್ಡ್ ಅಪ್ಗ್ರೇಡ್ ಆಫರ್. ಇನ್ನ ಥರ್ಡ್ ಕಾರ್ಡ್ ಅಪ್ಗ್ರೇಡ್ ಆಫರ್ ಬಂದ್ಬಿಟ್ಟು ವೆಂಟ್ ಆನ್ ಡಿವೈಸ್ ಪ್ರೋ. ಸೊ ಇದನ್ನ $1,200 ಪರ್ಚೇಸ್ ಮಾಡಿದ್ರೆ 600 PV ಸಿಗುತ್ತೆ. ಜೊತೆಗೆ ಟೈಟಾನಿಯಂ ಕಾರ್ಡಿಗೆ ಅಪ್ಗ್ರೇಡ್ ಆಗುತ್ತೆ. ಅದ್ರ ಜೊತೆಗೆ ಪರ್ಚೇಸ್ ಐಡಿಗೆ ಏನ್ ಸಿಗುತ್ತೆ, 2 ಪವರ್ ಪ್ಲಸ್ ಸಿಗುತ್ತೆ, 2 ಪ್ರೋಟೀನ್ ಪೌಡರ್ ಸಿಗುತ್ತೆ, 2 ಡಯಾಬಿಟೀಸ್ ಸಿಗುತ್ತೆ, ಒಂದು ಲಿವರ್ ಐಡಿ ಮತ್ತೆ ಒಂದು ಮೀಲ್ ರಿಪ್ಲೇಸ್ಮೆಂಟ್ ಸಿಗುತ್ತೆ. ಇದಿಷ್ಟು ಪರ್ಚೇಸ್ ಐಡಿಗೆ ಸಿಗ್ತಕ್ಕಂಥದ್ದು. ಅಂಡ್ ಸ್ಪಾನ್ಸರ್ ಐಡಿಗೆ ಅಗೇನ್ ಪ್ಲಾಟಿನಂ ಕಾರ್ಡ್ ಫ್ರೀ ಆಗಿ ಆಕ್ಟಿವೇಶನ್ ಆಗುತ್ತೆ. ಸ್ಪಾನ್ಸರ್ ಐಡಿ ಏನಾದ್ರು FDS ಇತ್ತು ಅಥವಾ ಬ್ರಾನ್ಸ್ ಇತ್ತು ಅಂದ್ರೆ ಆಟೋಮೆಟಿಕ್ ಸ್ಪಾನ್ಸರ್ ಐಡಿ ಬಂದ್ಬಿಟ್ಟು ಪ್ಲಾಟಿನಂ ಆಗಿ ಕನ್ವರ್ಟ್ ಆಗುತ್ತೆ. ಅದರ ಜೊತೆಗೆ 2 ಪ್ರೋಟೀನ್ ಪೌಡರ್ ಸಿಗುತ್ತೆ, 2 ಮೀಲ್ ರಿಪ್ಲೇಸ್ಮೆಂಟ್ ಸಿಗುತ್ತೆ, ಜೊತೆಗೆ 2 ಡಯಾಬಿಟೀಸ್ ಕೂಡ ಸಿಗುತ್ತೆ. ಸೊ ಇದಿಷ್ಟು ಸ್ಪಾನ್ಸರ್ ಐಡಿಗೆ ಸಿಗ್ತಕ್ಕಂಥದ್ದು. ಅಂಡ್ ಇನ್ನೊಂದು ಸ್ಪಾನ್ಸರ್ ಐಡಿ ಮತ್ತೆ ಪ್ಲಾಟಿನಂ ಐಡಿ ಎರಡಕ್ಕೂ 5 ರಿಡಂಪ್ಷನ್ ವೋಚರ್ ಸಿಗುತ್ತೆ. ಸೊ 5 ರಿಡಂಪ್ಷನ್ ವೋಚರ್ ಎನೇಬಲ್ ಮಾಡ್ಕೋಬೇಕು ಅಂದ್ರೆ 4 ಜೊತೆಗೆ 4 ವಾಲೆಟ್ ಅಲ್ಲಿ ಇರ್ತಕ್ಕಂಥ ಒಂದು ಡಾಲರ್ ಎರಡೂನು ನೀವು ಕಂಪ್ನಿಗೆ ಟ್ರಾನ್ಸ್ಫರ್ ಮಾಡಿದ್ರೆ ಸೊ ಸ್ಯಾನಿಟರಿ ನ್ಯಾಪ್ಕಿನ್ ಕಿಟ್ ಏನ್ ಸಿಗುತ್ತೆ ಸೊ ಅದು ನಿಮ್ಗೆ ಸಿಗ್ತಾ ಹೋಗುತ್ತೆ. ಸೊ ಇದು ಮೂರು ನಿಮ್ಗೆ ಅಲ್ಟಿಮೇಟ್ ಕಾರ್ಡ್ ಅಪ್ಗ್ರೇಡ್ ಆಫರ್ ಅಂತಾನೆ ಹೇಳ್ತೀವಿ. ಸೊ ನಮ್ಮ ಇಡೀ CTF ಟೀಮ್ ಅಲ್ಲಿ ಸೊ ಈ ಒಂದು ಎಲಿಜಿಬಿಲಿಟಿ ಎಲ್ಲರೂ ಮಾಡ್ಕೋಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಫೋವೆಯ ಇನ್ನೊಂದು ಅಲ್ಟಿಮೇಟ್ ವೆಂಟ್ ಆನ್ ಡಿವೈಸ್ ಪ್ರೋ ಮೆಗಾ ಆಫರ್ ಬಂದ್ಬಿಟ್ಟು ನಿಮ್ಗೆ 8th ಮೇ ಇಂದ 20th ಮೇ 2 ವಾರ ನಿಮ್ಗೆ ಕೊಡ್ತಾ ಇದ್ದಾರೆ. ಸೊ ವೆಂಟ್ ಆನ್ ಡಿವೈಸ್ ಪರ್ಚೇಸ್ ಮಾಡಿದ್ರೆ ಸೊ $1,200 ಜೊತೆಗೆ 500 PV ಸಿಗುತ್ತೆ. ಸೊ $1,200 ಪರ್ಚೇಸ್ ಅಂದ್ರೆ
ಆಟೋಮೆಟಿಕ್ ಆಗಿ ನಿಮ್ಗೆ ರಿಪೀಟ್ ಸೇಲ್ಸ್ ಅಥವಾ ಅಪ್ಗ್ರೇಡ್ ಅಲ್ಲಿ ನಿಮ್ಗೆ ಟೈಟಾನಿಯಂ ರಿಪೀಟ್ ಸೇಲ್ಸ್ ಅಲ್ಲಿ ಏನಾದ್ರು ನೀವು ಪರ್ಚೇಸ್ ಮಾಡಿದ್ರೆ ಟೈಟಾನಿಯಂ ಕಾರ್ಡ್ ಆಗಿ ಅಪ್ಗ್ರೇಡ್ ಆಗುತ್ತೆ. ಸೊ ಇಲ್ಲಿ ತುಂಬಾ ಜನ ಕನ್ಫ್ಯೂಸ್ ಆಗ್ತಾರೆ. ಈ ಆಫರ್ಗೂ ಆ ಆಫರ್ಗೂ ತುಂಬಾನೇ ಡಿಫ್ರೆನ್ಸ್ ಇದೆ. ಸೊ ಈ ಆಫರ್ ಬಂದ್ಬಿಟ್ಟು ನೀವು ನಾರ್ಮಲ್ ಪರ್ಚೇಸ್ ಏನ್ ಮಾಡ್ತೀರಾ ಅದರಲ್ಲಿ 1200 USD ಅಂದ್ರೆ 1200 USD ನೀವು ಎರಡರಲ್ಲೂ ಪರ್ಚೇಸ್ ಮಾಡೋದು. ಬಟ್ ಅದರಲ್ಲಿ ಈ ಆಫರ್ ಅಲ್ಲಿ ಬಂದ್ಬಿಟ್ಟು 600 PV ಇದೆ, ಆ ಆಫರ್ ಅಲ್ಲಿ 500 PV ಬರುತ್ತೆ. ಇಲ್ಲಿ ಪ್ಲಾಟಿನಂ ಕಾರ್ಡ್ ಸ್ಪಾನ್ಸರ್ ಇದು ಅಪ್ಗ್ರೇಡ್ ಆಗುತ್ತೆ, ಬಟ್ ಇಲ್ಲಿ ಸ್ಪಾನ್ಸರ್ ಯಾವುದೇ ಅಪ್ಗ್ರೇಡೇಷನ್ ಆಗಲ್ಲ. ಸ್ಪಾನ್ಸರ್ ಗೆ ಬಂದ್ಬಿಟ್ಟು 100 USD ಈ ವಾಲೆಟ್ ಅಲ್ಲಿ ಸಿಗುತ್ತೆ. 100 USD ಅಂದ್ರೆ 8500 ಅಮೌಂಟ್ ನೀವು ವಿಡ್ರಾಲ್ ಮಾಡ್ಕೋಬಹುದು TDS ಕಟ್ ಆಗಿ. ಪರ್ಚೇಸ್ ಐಡಿಗೆ ನಿಮಗೆ ಒಂದು BCM ಫ್ರೀ ಆಗಿ ಸಿಗುತ್ತೆ. ಅದ್ರ ಜೊತೆಗೆ 50% $1,200 ಅಂದ್ರೆ $1,200 ನೀವು ಇನ್ವೆಸ್ಟ್ಮೆಂಟ್ ಮಾಡಿದೀರಾ ಅಂದ್ರೆ $600 ನಿಮಗೆ ನಿಮ್ಮ ಐಡಿಗೆ ಸಿಗುತ್ತೆ. ಸೊ ಅದರಲ್ಲಿ ನೀವು ಏನ್ ಬೇಕಾದ್ರೂ ಪರ್ಚೇಸ್ ಮಾಡಬಹುದು. ಮೆಡಿಸಿನ್ಸ್ ನ ಓನ್ಲಿ ಫುಡ್ ಸಪ್ಲಿಮೆಂಟ್ಸ್ ನೀವು ಪರ್ಚೇಸ್ ಮಾಡಬಹುದು. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಸ್ಪಾನ್ಸರ್ ಐಡಿ ಮತ್ತೆ ಪ್ಲಾಟಿನಂ ಐಡಿಗೆ 5 ರಿಡಂಪ್ಷನ್ ವೌಚರ್ ಸಿಗುತ್ತೆ. ಸೊ 5 ರಿಡಂಪ್ಷನ್ ವೌಚರ್ಗೂ ನೀವು $4 ಮತ್ತೆ 4 ವಾಲೆಟ್ ನ ನೀವು ಟ್ರಾನ್ಸ್ಫರ್ ಮಾಡಿದ್ರೆ ಸ್ಯಾನಿಟರಿ ನ್ಯಾಪ್ಕಿನ್ ಒಂದು ಕಿಟ್ ಏನಿದೆ ಅದು ನಿಮ್ಗೆ ಫ್ರೀ ಆಗಿ ಸಿಗ್ತಕ್ಕಂಥದ್ದು. ಸೊ ಇದಿಷ್ಟು ಬಂದ್ಬಿಟ್ಟು ನಿಮಗೆ ವೆಂಟ್ ಆನ್ ಡಿವೈಸ್ ಪ್ರೋ ಮೆಗಾ ಆಫರ್ ಆಗಿರ್ತಕ್ಕಂಥದ್ದು. ಸೊ ಎರಡು ವೆಂಟ್ ಆನ್ ಡಿವೈಸ್ ಪ್ರೋ ಜಸ್ಟ್ ತುಂಬಾ ಜನ ಕನ್ಫ್ಯೂಸ್ ಆಗ್ತಾ ಇದಾರೆ. BCM ಫ್ರೀ ಬರುತ್ತೆ, ಜೊತೆಗೆ ಸ್ಪಾನ್ಸರಿಗೆ ಪ್ಲಾಟಿನಮ್ ಐಡಿನೂ ಅಪ್ಗ್ರೇಡ್ ಆಗುತ್ತೆ ಅನ್ನೋದೊಂದು ಕನ್ಫ್ಯೂಷನ್ ಇತ್ತು. ಸೊ ಹಂಗಾಗಿ ಯಾರು ಕನ್ಫ್ಯೂಸ್ ಆಗೋ ಅವಶ್ಯಕತೆ ಇಲ್ಲ. ಸೊ ಎರಡೂ ಆಫರ್ನು ನೀಟಾಗಿ ಸ್ಟಡಿ ಮಾಡಿ ಆಮೇಲೆ ನಿಮ್ಗೆ ಯಾರಿಗೆ ಅದನ್ನ ಹೇಳ್ತಾ ಇದ್ರೋ ಅವ್ರಿಗೆ ಕರೆಕ್ಟ್ ಆಗಿ ಕ್ಲಿಯರ್ ಆಗಿ ಮಾಹಿತಿ ಕೊಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಅಲ್ಟಿಮೇಟ್ ಆಗಿರ್ತಕ್ಕಂಥ ಒಂದು ಥೈಲ್ಯಾಂಡ್ ಟ್ರಿಪ್ ಆಫರ್. ಸೊ ಈ ಥೈಲ್ಯಾಂಡ್ ಟ್ರಿಪ್ ಆಫರ್ ಅಲ್ಲಿ ನಿಮಗೆ ಥೈಲ್ಯಾಂಡ್ ಟ್ರಿಪ್ ಆಫರ್ ಅಲ್ಲಿ ನಿಮಗೆ ಬ್ಯಾಂಕಾಕ್, ಪಟಾಯಾ ಮತ್ತೆ ಫೋವೆ ಥೈಲ್ಯಾಂಡ್ ಕಂಪನಿಯ ಓಪನಿಂಗ್ ಏನಿದೆ ಸೊ ಆ ಆಕ್ಟಿವಿಟಿನೂ ಕೂಡ ನೀವು ವಿಸಿಟ್ ಮಾಡಬಹುದು. ಈ ಆಫರ್ ಬಂದ್ಬಿಟ್ಟು 8th ಮೇ ಇಂದ ಈ ಆಫರ್ ಬಂದ್ಬಿಟ್ಟು 8th ಮೇ ಇಂದ 5th ಆಗಸ್ಟ್ ವರೆಗೂ ಈ ಆಫರ್ ಎಲಿಜಿಬಿಲಿಟಿ ಇದೆ. ಸೊ ಪ್ರತಿಯೊಬ್ರು ಕೂಡ ಅವ್ರದೇ ಆದಂತ ಒಂದು ಡೆಸಿಗ್ನೇಷನ್ ಅಲ್ಲಿ ಇರ್ತೀರಾ. ಸೊ ಆ ಡೆಸಿಗ್ನೇಷನ್ ತಕ್ಕಂಗೆ ನಿಮ್ಮ ರ್ಯಾಂಕ್ಸ್ ಗೆ ತಕ್ಕಂಗೆ ನಿಮ್ಮ ಬಿಸ್ನೆಸ್ ನಡೀತಾ ಹೋಗುತ್ತೆ. ಸೊ ಬಿಲೋ ಎಮ್ರಾಲ್ಡ್ ಇರೋರು ಲೆಫ್ಟ್ ಅಂಡ್ ರೈಟ್ ಅಲ್ಲಿ $1,500 ಮ್ಯಾಚಿಂಗ್ ಮಾಡಿದ್ರೆ, ಅಂದ್ರೆ ಈ ಮೇ ಮಂತ್ ಕ್ಲೋಸಿಂಗ್ ಅಲ್ಲಿ ಲೆಫ್ಟ್ ಅಂಡ್ ರೈಟ್ ಅಲ್ಲಿ $1,500 ಮ್ಯಾಚಿಂಗ್ ಮಾಡಿದ್ರೆ ಶಾರ್ಟ್ ಲಿಸ್ಟ್ ಆಗತ್ತೆ. ಮೇ ಮಂತ್ ಕ್ಲೋಸಿಂಗ್ ಆಗೋದಂದ್ರೆ 8ನೇ ತಾರೀಕು ಒಳಗಡೆ 8th ಮೇ ಇಂದ ಹಿಡಿದು ಸೊ ನೆಕ್ಸ್ಟ್ ನಮ್ದು ಏನ್ ಮಂತ್ಲಿ ಕ್ಲೋಸಿಂಗ್ ಇದೆ ಸೊ ಆ ಮಂತ್ ಕ್ಲೋಸಿಂಗ್ ಮೇ ಮಂತ್ ಕ್ಲೋಸಿಂಗ್ ವರೆಗೂ ನಿಮಗೆ ಟೈಮ್ ಇದೆ. $1,500 ಲೆಫ್ಟ್ ಗೆ 1,500 ರೈಟ್ ಗೆ ಮಾಡಿದ್ರೆ ನೀವು ಶಾರ್ಟ್ ಲಿಸ್ಟ್ ಆಗ್ತೀರಾ. ಅದಾದ್ಮೇಲೆ ನಿಮಗೆ ಆಗಸ್ಟ್ 5ನೇ ತಾರೀಕುವರೆಗೂ ಟೈಮ್ ಇದೆ. ಸೊ ಅಲ್ಲಿವರೆಗೂ ನೀವು ಟೋಟಲ್ ಕಂಪ್ಲೀಟ್ ಅಲ್ಲಿ $6,000 ಮ್ಯಾಚಿಂಗ್ ಮಾಡಿದ್ರೆ ಸೊ ಈ ಒಂದು ಥೈಲ್ಯಾಂಡ್ ಟ್ರಿಪ್ ಗೆ ನೀವು ಕ್ವಾಲಿಫೈ ಆಗ್ಬೋದು. 5 days 4 nights ಟ್ರಿಪ್ ಇರುತ್ತೆ. ಅಂಡ್ ಸಫೈರ್ ಮತ್ತೆ ಎಮರಾಲ್ಡ್ ರ್ಯಾಂಕ್ ಅಲ್ಲಿ ಇರೋರು ಮೇ ಮಂತ್ ಕ್ಲೋಸಿಂಗ್ ಒಳಗಡೆಗೆ $3,000 ಮ್ಯಾಚಿಂಗ್ ಆಗ್ಬೇಕು. ಅದರ ಜೊತೆಗೆ ನಿಮ್ಗೆ ಆಗಸ್ಟ್ 5th ಒಳಗೆ $12,000 ಮ್ಯಾಚಿಂಗ್ ಆಗ್ಬೇಕು. ಸೊ ಇದು ಫುಲ್ ಅಕ್ಯುಮುಲೇಟಿವ್ ಆಗುತ್ತೆ. 3,000 ಮಾಡಿರ್ತೀರಾ ಅಂದ್ರೆ ಸೊ ಇನ್ನ ಒಂದು 2 months ಟೈಮ್ ಅಲ್ಲಿ ನೀವು 9,000 ಮ್ಯಾಚಿಂಗ್ ಮಾಡ್ಕೊಂಡ್ರೆ ಸಾಕು. ಇನ್ನು ಡೈಮಂಡ್ ರ್ಯಾಂಕ್ ಅಚೀವರ್ಸ್ ಏನಿದ್ದೀರಾ ಸೊ ಆ ಡೈಮಂಡ್ ರ್ಯಾಂಕ್ ಅಚೀವರ್ಸ್ ಗೆ 5,000 ಮ್ಯಾಚ್ ಮಾಡ್ಬೇಕು ಮೇ ಮಂತ್ ಅಲ್ಲಿ. $5,000 ಮೇ ಮಂತ್ ಅಲ್ಲಿ ಮ್ಯಾಚಿಂಗ್ ಮಾಡ್ಬೇಕು. ಅದರ ಜೊತೆಗೆ ನಿಮ್ಗೆ ಏನಾಗುತ್ತೆ 5th ಆಗಸ್ಟ್ ಒಳಗೆ $20,000 ಮ್ಯಾಚಿಂಗ್ ಮಾಡ್ಕೊಂಡ್ರೆ ಸೊ ನೀವು ಥೈಲ್ಯಾಂಡ್ ಟ್ರಿಪ್ ಗೆ ಕ್ವಾಲಿಫೈ ಆಗ್ತೀರಾ. ಸೊ ಇನ್ನ 1 star ಅಂಡ್ 3 star ಡೈರೆಕ್ಟರ್ ಬಂದ್ಬಿಟ್ಟು
ಮೇ ಮಂತ್ ಕ್ಲೋಸಿಂಗ್ ಅಲ್ಲಿ $10,000 ಮ್ಯಾಚಿಂಗ್ ಆಗ್ಬೇಕು. ಸೊ ಅದಾದ್ಮೇಲೆ August 5th ಒಳಗೆ $50,000 ಮ್ಯಾಚಿಂಗ್ ಮಾಡ್ಕೊಂಡ್ರೆ ಸೊ ನಿಮಗೆ ಥೈಲ್ಯಾಂಡ್ ಟ್ರಿಪ್ ಆಫರ್ ಅಚೀವ್ಮೆಂಟ್ ಆಗುತ್ತೆ. ಇನ್ನು ಲಾಸ್ಟ್ ಬಂದ್ಬಿಟ್ಟು ಸೆವೆನ್ ಸ್ಟಾರ್ ಡೈರೆಕ್ಟರ್ಗೆ $20,000 ಮ್ಯಾಚಿಂಗ್ ಆಗ್ಬೇಕು. ಅದು ಮೇ ಮಂತ್ ಒಳಗೆ. ಅದಾದ್ಮೇಲೆ August 5th ಒಳಗಡೆಗೆ ನಿಮ್ಗೆ ಏನಾಗುತ್ತೆ, $80,000 ಮ್ಯಾಚಿಂಗ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಥೈಲ್ಯಾಂಡ್ ಟ್ರಿಪ್ ಅಚೀವ್ಮೆಂಟ್ ಆಗತ್ತೆ. ಸೊ ಥೈಲ್ಯಾಂಡ್ ಟ್ರಿಪ್ ಅಚೀವ್ಮೆಂಟ್ ಆಗ್ಬೇಕು ಅಂದ್ರೆ ಸೊ ಮೇನ್ ಫಸ್ಟ್ ಕ್ರೈಟೀರಿಯಾ ಬಂದ್ಬಿಟ್ಟು, ಸೊ ಯಾವ ಐಡಿ ಅಚೀವ್ಮೆಂಟ್ ಆಗ್ಬೇಕಿರುತ್ತೋ ಸೊ ಆ ಐಡಿ ಬಂದ್ಬಿಟ್ಟು ಪ್ಲಾಟಿನಂ ಅಥವಾ ಟೈಟಾನಿಯಂ ಆಗಿರ್ಬೇಕು. ಸೊ ಪ್ಲಾಟಿನಂ ಅಥವಾ ಟೈಟಾನಿಯಂ ಆಗಿಲ್ಲ ಅಂದ್ರೆ ನೀವು ಅಚೀವ್ಮೆಂಟ್ ಮಾಡಿದ್ರು ಕೂಡ ಥೈಲ್ಯಾಂಡ್ ಟ್ರಿಪ್ಗೆ ಎಲಿಜಿಬಲ್ ಆಗಲ್ಲ. ಸೆಕೆಂಡ್ ಬಂದ್ಬಿಟ್ಟು ಮಲ್ಟಿಪಲ್ ಐಡಿಸ್ ಏನಾದ್ರು ಇದ್ರೆ, ನಿಮ್ಗೆ ಏನಾದ್ರು ಮಲ್ಟಿಪಲ್ ಐಡಿಸ್ ಏನಾದ್ರು ಇತ್ತು ಅಂದ್ರೆ, ಸೊ ಮಲ್ಟಿಪಲ್ ಐಡಿಸ್ ಅಲ್ಲಿ ಅಚೀವ್ಮೆಂಟ್ ಆಗಕ್ಕಿಂತ ಮುಂಚೆ ನಿಮ್ಮ ಫಸ್ಟ್ ಐಡಿ ಏನಿದೆ ಸೊ ಆ ಐಡಿ ಅಚೀವ್ಮೆಂಟ್ ಆಗ್ಬೇಕು. ಸೊ ಕೆಳಗಡೆ ಇರೋ ಐಡಿ ಏನಾದ್ರು ಅಚೀವ್ಮೆಂಟ್ ಆಗಿದ್ರು ಕೂಡ ಅದು ಎಲಿಜಿಬಲ್ ಆಗಲ್ಲ. ಯಾಕಂದ್ರೆ ಫಸ್ಟ್ ಐಡಿ ಬಂದ್ಬಿಟ್ಟು ಮೇನ್ ಐಡಿ. ನಿಮ್ಮ ಮೇನ್ ಐಡಿ ಅಚೀವ್ಮೆಂಟ್ ಆದ್ರೆ ಮಾತ್ರ ಕೆಳಗಡೆ ಇರೋ ಮಲ್ಟಿಪಲ್ ಐಡಿಸ್ಗೂ ಅಚೀವ್ಮೆಂಟ್ ಕೌಂಟ್ ಆಗುತ್ತೆ. ಇಲ್ಲ ಅಂದ್ರೆ ಯಾವ ಐಡಿಗೂ ಅಚೀವ್ಮೆಂಟ್ ಕೌಂಟ್ ಆಗಲ್ಲ. ಸೊ ಇದು ಬಂದ್ಬಿಟ್ಟು ಫಸ್ಟ್ ನೆನ್ಪಿಡ್ಕೋಬೇಕಾಗಿರೋದು. ಯಾಕಂದ್ರೆ ಮಲ್ಟಿಪಲ್ ಐಡಿಸ್ ಅಲ್ಲಿ ಎಲ್ಲರೂ ಜಾಯಿನ್ ಆಗಿರೋದ್ರಿಂದ ಸೊ ಇದು ಫಸ್ಟ್. ಅಂಡ್ ಥೈಲ್ಯಾಂಡ್ ಎಂಟ್ರಿ ವೀಸಾ ಇವಾಗ ಸದ್ಯಕ್ಕೆ ಫ್ರೀ ಇದೆ. ಸೊ ಅದಾದ್ಮೇಲೆ ಇನ್ನ ನವೆಂಬರಿಗೆ ನಾವು ಹೋಗೋದ್ರಿಂದ ಸೊ ಅವಾಗ ಏನಾದ್ರು ಎಂಟ್ರಿ ವೀಸಾ ಇತ್ತು ಅಂದ್ರೆ ಅದು ವೀಸಾ ಎಕ್ಸ್ಪೆನ್ಸ್ ಏನಿದೆ ಅದು ಯಾರು ಅಚೀವರ್ ಆಗಿರ್ತಾರೋ ಸೊ ಅವರೇ ಬೇರ್ ಮಾಡ್ಬೇಕಾದ್ರು. ಸೊ ಇಂಡ್ ಟ್ರಾವೆಲಿಂಗ್ ಎಕ್ಸ್ಪೆನ್ಸ್ ಏನಿದೆ ಅದು ಕಂಪ್ನಿ ನೋಡ್ಕೊಳುತ್ತೆ. ಸೊ ಟ್ರಾವೆಲಿಂಗ್ ಬಂದ್ಬಿಟ್ಟು ಅಸೆಂಬಲ್ ಪಾಯಿಂಟ್ ಅಂತ ಕರಿತೀವಿ. ಸೊ ಡೆಲ್ಲಿ ಆಗಿರ್ಬೋದು, ಮುಂಬೈ, ಬೆಂಗಳೂರು, ಚೆನ್ನೈ, ಕೋಟಾ, ಹೈದರಾಬಾದ್ ಏರ್ಪೋರ್ಟ್ಸ್ ಅಲ್ಲಿ ನಿಮ್ಗೆ ಟ್ರಾವೆಲಿಂಗ್ ಪಾಯಿಂಟ್ಸ್ ಇದೆ. ಸೊ ಯಾವ್ದು ನಿಮಗೆ ಕನ್ವೀನಿಯಂಟ್ ಇದೆನೋ ಸೊ ಅಲ್ಲಿ ನೀವು ಬೋರ್ಡಿಂಗ್ ಮಾಡ್ಬೋದು. ಸೊ ಅಂಡ್ ಟ್ರಾವೆಲಿಂಗ್ ಅಲ್ಲಿ ನಿಮಗೆ ಏನಾಗುತ್ತೆ, ಸೊ ರೌಂಡ್ ಟ್ರಿಪ್ ಎಕನಾಮಿ ಕ್ಲಾಸ್ ಹೇರ್ ಟಿಕೆಟ್ಸ್ ಬುಕ್ ಆಗಿರುತ್ತೆ. ಸೊ ಪ್ರೀಮಿಯಂ ಹೋಟೆಲ್ ಅಲ್ಲಿ ನಿಮಗೆ ಡಬಲ್ ರೂಮ್ ಬುಕ್ ಆಗಿರುತ್ತೆ. ಜೊತೆಗೆ 3 ಮೀಲ್ಸ್ ನಿಮ್ಗೆ ಪ್ರೊವೈಡ್ ಮಾಡಿರ್ತಾರೆ. ಸೊ ಇದಿಷ್ಟು ಬಿಟ್ಟು ಅಲ್ಲಿ ಏನಾದ್ರೂ ನೀವು ಬೈ ಮಾಡ್ಬೇಕು, ಎಕ್ಸ್ಪೆನ್ಸ್ ಮಾಡ್ಬೇಕು ಅಂದ್ರೆ ಸೊ ಅದು ನಿಮ್ಮ ಓನ್ ಎಕ್ಸ್ಪೆನ್ಸ್ ಅಲ್ಲಿ ನೀವು ಮಾಡ್ಬೇಕಂತ. ಉಳಿದಿದ್ದೆಲ್ಲ ನಿಮ್ಗೆ ಫ್ರೀ ಆಗಿರತ್ತೆ. ಅದ್ರ ಜೊತೆಗೆ ಈ ಒಂದು ಥೈಲ್ಯಾಂಡ್ ಟ್ರಿಪ್ ಅಚೀವ್ಮೆಂಟ್ ಆದ್ಮೇಲೆ ಸೊ ಕಂಪನಿಯ ಕಡೆಯಿಂದ ಪ್ರತಿಯೊಬ್ಬರು ಡಿಸ್ಟ್ರಿಬ್ಯೂಟರ್ಸ್ ಏನ್ TDS ಇದೆ ಸೊ TDS ಅನ್ನ ಸೊ ಗಿಫ್ಟ್ ವೋಚರ್ ಆಗಿರೋದ್ರಿಂದ TDS ಅನ್ನ ನೀವೇ ಬೇರ್ ಮಾಡ್ಬೇಕು. ಜೊತೆಗೆ ಕಂಪನಿಯ ಏನ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಪಾಲಿಸಿ ಇದೆ, ಯಾವಾಗ ಬೇಕಾದ್ರೂ ಚೇಂಜ್ ಆಗ್ಬೋದು. ಸೊ ಅದಕ್ಕೆ ನಿಮ್ಗೆ ಇನ್ಫಿಯರ್ ಅಂದ್ರೆ ಪ್ರಿಯರ್ ಆಗಿ ನೋಟಿಸ್ ಕೊಡ್ಬೇಕು ಅಂತ ಏನಿಲ್ಲ. ಯಾವಾಗಾದ್ರೂ ಕಂಪ್ನಿ ಏನಾದ್ರೂ ಚೇಂಜಸ್ ಇದ್ರೆ ಅದನ್ನ ಮಾಡ್ಬೋದು. ಸೊ ಇದಿಷ್ಟು ಬಂದ್ಬಿಟ್ಟು ಥೈಲ್ಯಾಂಡ್ ಟ್ರಿಪ್ ಆಫರ್ ಇರುವಂತದ್ದು. ಸೊ ಈ ಆಫರ್ ನ ನಾವು ಅಚೀವ್ಮೆಂಟ್ ಮಾಡ್ಬೇಕು ಅಂದ್ರೆ ಸೊ ಈ ಆಫರ್ ಅಚೀವ್ಮೆಂಟ್ ಮಾಡ್ಬೇಕು ಅಂದ್ರೆ ಈ ಥೈಲ್ಯಾಂಡ್ ಟ್ರಿಪ್ ಕ್ವಾಲಿಫೈ ಆಗ್ಬೇಕು ಅಂದ್ರೆ ಯಾವ ತರ ನಾವು ಕ್ವಾಲಿಫಿಕೇಶನ್ಸ್ ಮಾಡ್ಬೋದು. ಫಸ್ಟ್ ನಾನು ಹೇಳ್ದೆ, ಸೊ ನಿಮ್ಮ ಐಡಿ ಪ್ಲಾಟಿನಂ ಅಥವಾ ಟೈಟಾನಿಯಂ ಕಾರ್ಡ್ ಅಚೀವರ್ ಆಗಿರ್ಬೇಕು. ಸೊ ಹಂಗಾದ್ರೆ ಮಾತ್ರ ಈ ಆಫರ್ ಎಲಿಜಿಬಲ್ ಆಗೋದು ಅಂತೇಳಿ. ಸೊ ನಿಮ್ಮ ಲೆಫ್ಟ್ ಅಂಡ್ ರೈಟ್ ಟೀಮ್ ಅಲ್ಲಿ ಯಾವ ತರ ನಿಮ್ಗೆ ಟೀಮ್ ಸೆಟ್ರೇಟ್ ಮಾಡ್ಬೇಕು ಅಂದ್ರೆ, ಸೊ ಲೆಫ್ಟ್ ಟೀಮ್ ಎ ಅನ್ಕೊಂಡ್ರೆ ರೈಟ್ ಟೀಮ್ ಬಿ ಆಗಿರತ್ತೆ. ಸೊ ನಿಮ್ಗೆ $6,000 ಲೆಫ್ಟಿಗೆ ಬರ್ಬೇಕು, $6,000 ರೈಟಿಗೆ ಬರ್ಬೇಕು. ಸೊ ಮೇನ್ಲಿ ಫೋಕಸ್ಡ್ ಆನ್ ನಾವ್ ಈ ಒಂದು ಟ್ರಿಪ್ ಅಚೀವ್ಮೆಂಟ್ ಫೋಕಸ್ ಮಾಡ್ತಾ ಇರೋದು ಬಿಲೋ ಎಮರಾಲ್ಡ್ ಇರ್ತಕ್ಕಂಥ ರ್ಯಾಂಕ್ ಹೋಲ್ಡರ್ಸ್ ಗೆ. ಸೊ ಹಂಗಾಗಿ ನಾನು ಬಿಲೋ ಎಮರಾಲ್ಡ್ ಇರ್ತಕ್ಕಂಥ ರ್ಯಾಂಕ್ ಹೋಲ್ಡರ್ಸ್ ಗೆ ಯಾವ ತರ ಅಚೀವ್ಮೆಂಟ್ ಕ್ರೈಟೀರಿಯಾ ಡಿಫ್ರೆಂಟ್ ವೇಸ್ ಅಲ್ಲಿ ಅಚೀವ್ಮೆಂಟ್ ಮಾಡಬೇಕು ಅನ್ನೋದನ್ನ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇರೋದು. ಬಿಲೋ ಎಮರಾಲ್ಡ್ ಇರೋರಿಗೆ $6,000 ಲೆಫ್ಟ್ ಗೆ, $6,000 ರೈಟ್ ಗೆ ಬೇಕಾಗಿರೋದು ಓವರ್ ಆಲ್ ಟ್ರಿಪ್ ಅಚೀವ್ಮೆಂಟ್ ಆಗಕ್ಕೆ. ಸೊ ಅದರಲ್ಲಿ ಮೇನ್ ಆಗಿ ಫೋಕಸ್ ಮಾಡ್ಬೇಕಾಗಿರೋದು ಈ ಮಂತ್ ಅಲ್ಲಿ
ಅಂದ್ರೆ ಶಾರ್ಟ್ ಲಿಸ್ಟ್ ಆಗ್ಬೇಕು ಅಂದ್ರೆ ಈ ಮಂತ್ ಅಲ್ಲಿ ನಮಗೆ $1,500 ಲೆಫ್ಟ್ ಗೆ $1,500 ರೈಟ್ ಗೆ ಬೇಕು. ಸೊ ಆ ಅಚೀವ್ಮೆಂಟ್ ಮಾಡ್ಬೇಕು ಅಂದ್ರೆ ಡಿಫ್ರೆಂಟ್ ಕ್ರೈಟೀರಿಯಾಸ್ ಅಲ್ಲಿ ಅಚೀವ್ಮೆಂಟ್ ಮಾಡ್ಬೇಕು. ಸೊ ಮೇನ್ ಕ್ರೈಟೀರಿಯಾ ಬಂದ್ಬಿಟ್ಟು ಥೈಲ್ಯಾಂಡ್ ಟ್ರಿಪ್ ಕ್ವಾಲಿಫಿಕೇಶನ್ ಗೆ ಬಿಲೋ ಎಂಬ್ರಾಯ್ಡ್ ಗೆ $6,000 ಲೆಫ್ಟ್ ಗೆ $6,000 ರೈಟ್ ಗೆ ಅಚೀವ್ಮೆಂಟ್ ಆಗ್ಬೇಕು. ಜೊತೆಗೆ ನಿಮ್ಮ ಐಡಿ ಪ್ಲಾಟಿನಮ್ ಅಥವಾ ಟೈಟಾನಿಯಂ ಕಾರ್ಡ್ ಅಚೀವ್ ಆಗಿರ್ಬೇಕು. ಶಾರ್ಟ್ ಲಿಸ್ಟ್ ಆಗ್ಬೇಕು ಅಂದ್ರೆ ಸೊ ಈ ತಿಂಗಳು ಮೇ ಮಂತ್ ಕ್ಲೋಸಿಂಗ್ ಏನಿದೆ, ಆ ಮೇ ಮಂತ್ ಕ್ಲೋಸಿಂಗ್ ಅಲ್ಲಿ $1,500 ಮ್ಯಾಚಿಂಗ್ ಆಗ್ಬೇಕು. ಸೊ ಥೈಲ್ಯಾಂಡ್ ಟ್ರಿಪ್ ನಾನು ಅಚೀವ್ಮೆಂಟ್ ಮಾಡಬೇಕು ಅಂದ್ರೆ ಯಾವ್ಯಾವ ತರ ನಾನು ಅಚೀವ್ಮೆಂಟ್ ಮಾಡಬಹುದು? ಸೊ ಡಿಫ್ರೆಂಟ್ ವೇಸ್ ಆಫ್ ಅಚೀವ್ಮೆಂಟ್ ಅಂತ ಕರಿತೀವಿ. ಸೊ ಸ್ಕ್ರೀನ್ ಮೇಲೆ ಡಿಸ್ಟರ್ಬ್ ಮಾಡ್ಬೇಡಿ, ಯಾಕಂದ್ರೆ ಎಕ್ಸ್ಪ್ಲೈನ್ ಮಾಡ್ಬೇಕಂದ್ರೆ ಡಿಸ್ಟರ್ಬೆನ್ಸ್ ಆಗುತ್ತೆ, ಅದಕ್ಕೋಸ್ಕರ. ಸೊ ಥೈಲ್ಯಾಂಡ್ ಟ್ರಿಪ್ ನಾನು ಅಚೀವ್ಮೆಂಟ್ ಮಾಡ್ಬೇಕು ಅಂದ್ರೆ ಡಿಫ್ರೆಂಟ್ ವೇಸ್ ಏನಿದೆ, ಸೊ ಅದನ್ನ ನಾವು ನೋಡ್ತಾ ಹೋಗೋಣ. ಸೊ ಮಲ್ಟಿಪಲ್ ವೇಸ್. ಫಸ್ಟ್ ಬ್ರಾನ್ಸ್ ಕಾರ್ಡ್. ಅಂದ್ರೆ ನಾನು ಬ್ರಾನ್ಸ್ ಕಾರ್ಡ್ ಅಲ್ಲೇ ನಾನು ಥೈಲ್ಯಾಂಡ್ ಟ್ರಿಪ್ ಅಚೀವ್ಮೆಂಟ್ ಮಾಡ್ತೀನಿ ಅಂದ್ರೆ ಸೊ ಯಾವ ತರ ನೀವು ಅಚೀವ್ಮೆಂಟ್ ಮಾಡ್ಬೋದು ಅಂದ್ರೆ, ಫಸ್ಟ್ ನೀವಿದ್ದೀರಾ, ನಿಮ್ಮ ಐಡಿ ಪ್ಲಾಟಿನಮ್ ಅಥವಾ ಟೈಟಾನಿಯಂ ಕಾರ್ಡ್ ಆಗಿರ್ಲೇಬೇಕು. ಸೊ ಇವಾಗ ಆಗಿಲ್ಲ ಅಂದ್ರೂ ಕೂಡ ಬಿಫೋರ್ ಅಚೀವ್ಮೆಂಟ್ ಅಂದ್ರೆ ಅಚೀವ್ಮೆಂಟ್ ಆಗೋದ್ರ ಒಳಗಡೆಗೆ ನಿಮ್ಮ ಐಡಿ ಪ್ಲಾಟಿನಮ್ ಅಥವಾ ಟೈಟಾನಿಯಂ ಕಾರ್ಡ್ ಆಗ್ಬೇಕು. ಸೊ ಲೆಫ್ಟ್ ಅಂಡ್ ರೈಟ್ ನಿಮ್ಮ ಟೀಮ್ ಇದೆ, ಟೀಮ್ ಎ ಲೆಫ್ಟ್ ಇದೆ, ಟೀಮ್ ಬಿ ರೈಟ್ ಇದೆ ಅಂದ್ರೆ ಸೊ 75 ಬ್ರಾನ್ಸ್ ಕಾರ್ಡ್ ಬೇಕು ಲೆಫ್ಟ್ ಗೆ, ಅಂಡ್ ರೈಟ್ ಗೆ ಬಂದ್ಬಿಟ್ಟು 75 ಬ್ರಾನ್ಸ್ ಕಾರ್ಡ್ ಬೇಕು. ಸೊ 75 ಬ್ರಾನ್ಸ್ ಕಾರ್ಡ್ ಮಾಡಿದ್ರೆ ನೀವು ಟೋಟಲ್ 150 ಬ್ರಾನ್ಸ್ ಕಾರ್ಡ್. ಸೊ 150 ಬ್ರಾನ್ಸ್ ಕಾರ್ಡ್ ಮಾಡಿದ್ರೆ ನಿಮ್ಗೆ 3 ಮಂತ್ಸ್ ಟೈಮ್ ಇದೆ, ಮೇ ಜೂನ್ ಜುಲೈ 3 ಮಂತ್ಸ್ ಅಲ್ಲಿ ನಿಮ್ಗೆ 150 ಬ್ರಾನ್ಸ್ ಕಾರ್ಡ್ ಮಾಡಿದ್ರೆ ನಿಮ್ಗೆ ಥೈಲ್ಯಾಂಡ್ ಟ್ರಿಪ್ ಕ್ವಾಲಿಫಿಕೇಶನ್ ಆಗುತ್ತೆ. ಅಂದ್ರೆ ಸಣ್ಣದ್ರಿಂದಾನೇ ಹೋಗೋಣ. ಸೊ ನಾವು ಮಿಷಿನೇ ಸೇಲ್ ಮಾಡ್ಬೇಕು ಅಂತ ಏನಿಲ್ಲ, ಬ್ರಾನ್ಸ್ ಕಾರ್ಡ್ ಅಲ್ಲೂ ಕೂಡ ನಾವು ಅಚೀವ್ಮೆಂಟ್ ಕಂಪ್ಲೀಟ್ ಮಾಡ್ಕೋಬಹುದು. ಯಾಕೆ ಬ್ರಾನ್ಸ್ ಕಾರ್ಡ್ ಹೇಳ್ತಾ ಇದ್ದೀನಿ ಅಂದ್ರೆ ಕೆಲವೊಬ್ರಿಗೆ ಎಲ್ಲರಿಗೂ ಕೂಡ ಮಿಷಿನ್ ಅನ್ನ ಸೇಲ್ ಮಾಡಕ್ಕೆ ಆಗಲ್ಲ, ಕಷ್ಟ ಆಗತ್ತೆ. ಸೊ ಬ್ರಾನ್ಸ್ ಕಾರ್ಡ್ ಆದ್ರೆ ಈಸಿಯಾಗಿ ಮಾಡಬಹುದು. ಸೊ 150 ಬ್ರಾನ್ಸ್ ಕಾರ್ಡ್ ಅಂದ್ರೆ ಮೇನ್ ಆಗಿ 3 ಮಂತ್ಸ್ ಟೈಮ್ ಇದೆ, 150 ಬ್ರಾನ್ಸ್ ಕಾರ್ಡ್ ನೀವು ಅಚೀವ್ಮೆಂಟ್ ಮಾಡಕ್ಕೆ ಬೇಕಾಗತ್ತಕ್ಕಂಥದ್ದು. ಸೊ ಅಂಡ್ ಈ ಮಂತ್ ಅಂದ್ರೆ ಶಾರ್ಟ್ ಲಿಸ್ಟ್ ಆಗಿರೋ ಕ್ರೈಟೀರಿಯಾ ಬಂದ್ಬಿಟ್ಟು 19 ಬ್ರಾನ್ಸ್ ಕಾರ್ಡ್ ಬೇಕು. ಸೊ 3 ಮಂತ್ಸ್ ಅಲ್ಲಿ ನೀವು ಡಿವೈಡ್ ಮಾಡ್ಕೊಳ್ಳಿ, 25 ಅಂತ ಡಿವೈಡ್ ಮಾಡ್ಕೊಂಡ್ರು ಕೂಡ ಸೊ 3 ಮಂತ್ಸ್ ಅಲ್ಲಿ ನಿಮ್ಗೆ ಬ್ರಾನ್ಸ್ ಕಾರ್ಡ್ ಅಲ್ಲೇ ನೀವು ಥೈಲ್ಯಾಂಡ್ ಟ್ರಿಪ್ ನ ಅಚೀವ್ಮೆಂಟ್ ಮಾಡಬಹುದು. ಸೊ 19 ಅಷ್ಟೇ ಬೇಕಾಗಿರೋದು. ಬಟ್ ನೆಕ್ಸ್ಟ್ ಮತ್ತೆ ಪ್ರಾಬ್ಲಮ್ ಏನಾದ್ರು ಆಯ್ತು ಅಂದ್ರೆ 25 ಡಿವೈಡ್ ಮಾಡ್ಕೊಂಡು ಮಾಡಬಹುದು. ಮೇ ಮಂತ್ ಅಲ್ಲಿ 125, ಜೂನ್ ಅಲ್ಲಿ 25 ಅಂಡ್ ಜುಲೈ ಅಲ್ಲಿ 25 ಮ್ಯಾಚಿಂಗ್ ಮಾಡಿದ್ರೆ ಸೊ ನಿಮ್ಗೆ ಥೈಲ್ಯಾಂಡ್ ಟ್ರಿಪ್ ಆರಾಮಾಗಿ ಈಸಿಯಾಗಿ ಅಚೀವ್ಮೆಂಟ್ ಮಾಡಬಹುದು. ಸೊ ಯೂಸಿಂಗ್ ಬ್ರಾನ್ಸ್ ಕಾರ್ಡ್ ನೇ ಮಾಡ್ತೀನಿ ಅಂದ್ರೆ ಸೊ ಅವರಿಗೆ ಈ ಒಂದು ಆಪ್ಷನ್ ಇದೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಗೋಲ್ಡ್ ಕಾರ್ಡ್. ಸೊ ಗೋಲ್ಡ್ ಕಾರ್ಡ್ ವಿತ್ $500. ಸೊ $500 ಗೋಲ್ಡ್ ಕಾರ್ಡ್ ಅಲ್ಲಿ ನೀವು ಅಚೀವ್ಮೆಂಟ್ ಮಾಡ್ಕೊಂತೀರಾ ಅಂದ್ರೆ ಸೊ ಅದಕ್ಕೂ ಆಪ್ಷನ್ ಇದೆ. ಸೊ ನಿಮ್ಮ ಐಡಿ ಪ್ಲಾಟಿನಮ್ ಅಥವಾ ಟೈಟಾನಿಯಂ ಆಗ್ಬೇಕು. ಲೆಫ್ಟ್ ಟೀಮ್ ಎ ಒಳಗೆ ನಿಮಗೆ, ಮತ್ತೆ ಟೀಮ್ ಬಿ ರೈಟ್ ಸೈಡ್ 12 ಗೋಲ್ಡ್ ಕಾರ್ಡ್ ನಿಮ್ಗೆ ಮ್ಯಾಚಿಂಗ್ ಆಗ್ಬೇಕು. ಅಂದ್ರೆ 12 ಗೋಲ್ಡ್ ಕಾರ್ಡ್ ನೀವು ಮ್ಯಾಚಿಂಗ್ ಮಾಡಿದ್ರೆ ನಿಮ್ಗೆ ಬೇಕಾಗಿರತಕ್ಕಂತ ಕ್ರೈಟೀರಿಯಾ ರೀಚ್ ಆಗುತ್ತೆ. ಬಟ್ ಇವಾಗ ನಿಮ್ಗೆ ಶಾರ್ಟ್ ಲಿಸ್ಟ್ ಆಗ್ಬೇಕು ಅಂದ್ರೆ 3 ಗೋಲ್ಡ್ ಕಾರ್ಡ್ ಲೆಫ್ಟ್ ಗೆ, 3 ಗೋಲ್ಡ್ ಕಾರ್ಡ್ ರೈಟ್ ಗೆ ಬಂದ್ರೆ ನಿಮ್ಗೆ ಟೋಟಲ್ ಕಂಪ್ಲೀಟ್ ಥೈಲ್ಯಾಂಡ್ ಟ್ರಿಪ್ ಗೆ ಶಾರ್ಟ್ ಲಿಸ್ಟ್ ಆಗುತ್ತೆ. ಕಂಪ್ಲೀಟ್ ಆಗಿ ಬೇಕಾಗಿರೋದು ಲೆಫ್ಟ್ ಗೆ 12 ಗೋಲ್ಡ್ ಕಾರ್ಡ್, ರೈಟ್ ಗೆ 12 ಗೋಲ್ಡ್ ಕಾರ್ಡ್. ಬಟ್ ಅದರಲ್ಲಿ ಶಾರ್ಟ್ ಲಿಸ್ಟ್ ಆಗ್ಬೇಕು ಅಂದ್ರೆ ಈ ಮಂತ್ ಮೇ ಮಂತ್ ಕ್ಲೋಸಿಂಗ್ ಒಳಗಡೆಗೆ 3 ಗೋಲ್ಡ್ ಕಾರ್ಡ್ ಲೆಫ್ಟ್ ಗೆ, 3 ಗೋಲ್ಡ್ ಕಾರ್ಡ್ ರೈಟ್ ಗೆ ಮಾಡಿದ್ರೆ ನಿಮ್ಗೆ ಕಂಪ್ಲೀಟ್ ಆಗಿ ಶಾರ್ಟ್ ಲಿಸ್ಟ್ ಆಗುತ್ತೆ. ಸೊ ಶಾರ್ಟ್ ಲಿಸ್ಟ್ ಆಗ್ಬೇಕು ಅಂದ್ರೆ ಸೊ ನಮ್ಮ ಒಂದು ಯಾರು PMD ಪ್ರಮೋಷನ್ಸ್ ಮಾಡ್ತಾ ಇದ್ದೀರಾ ಸೊ ಅವರು 42,500 ಏನು ಡಿವೈಸ್ ಇದೆ, ಪೋರ್ಟಬಲ್ ಮ್ಯಾಜಿಕ್ ಡಿವೈಸ್, ಸೊ ಅದನ್ನೇ ಫೋಕಸ್ ಮಾಡಿ ಸೇಲ್ ಮಾಡ್ತೀರಾ ಅಂದ್ರೂ ಕೂಡ 3 PMD ಲೆಫ್ಟ್ ಗೆ, 3 PMD ರೈಟ್ ಗೆ ಮಾಡಿದ್ರೆ ಈ ಮಂತ್ ಅಲ್ಲಿ ಶಾರ್ಟ್ ಲಿಸ್ಟ್ ಆಗ್ತೀರಾ. ಟೋಟಲ್ 24 PMDs ನೀವು ಸೇಲ್ ಮಾಡಿದ್ರೆ ಅಥವಾ ಯಾರಿಗಾದ್ರೂ ಕೊಡ್ಸಿದ್ರೆ ಕಂಪ್ಲೀಟ್ ಆಗಿ ಥೈಲ್ಯಾಂಡ್ ಟ್ರಿಪ್ ಕ್ವಾಲಿಫೈ ಆಗತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಟೈಟಾನಿಯಂ ಕಾರ್ಡ್. ಸೊ ಇವಾಗಿನ ಒಂದು ವೆಂಟಾನ್ ಡಿವೈಸ್ ಪ್ರೋ ಏನಿದೆ ಸೊ ಅದನ್ನ ಫೋಕಸ್ ಮಾಡ್ತಾ ಇದ್ದೀರಾ ಅಂದ್ರೆ ಸೊ ಟೋಟಲ್ ಕಂಪ್ಲೀಟ್ ನಿಮ್ಮ ಐಡಿ ಪ್ಲಾಟಿನಮ್ ಅಥವಾ ಟೈಟಾನಿಯಂ ಕಾರ್ಡ್ ಅಚೀವ್ಮೆಂಟ್ ಆಗಿರ್ಬೇಕು. ಲೆಫ್ಟ್ ಅಂಡ್ ರೈಟ್ ಟೀಮ್ ಅಲ್ಲಿ ನಿಮಗೆ ಮೇನ್ ಆಗಿ ಬೇಕಾಗಿರುವಂತದ್ದು 5 ಟೈಟಾನಿಯಂ ಕಾರ್ಡ್, ಲೆಫ್ಟ್ ಗೆ 5 ಟೈಟಾನಿಯಂ ಕಾರ್ಡ್, ರೈಟ್ ಗೆ ಅಂದ್ರೆ 5 ವೆಂಟಾನ್ ಡಿವೈಸ್ ನೀವು ಲೆಫ್ಟ್ ಗೆ ಕೊಡ್ಸಿದ್ರೆ 5 ವೆಂಟಾನ್ ಡಿವೈಸ್ ರೈಟ್ ಗೆ ಕೊಡಿಸ್ಬೇಕು. ಬಟ್ ಶಾರ್ಟ್ ಲಿಸ್ಟ್ ಆಗ್ಬೇಕು ಅಂದ್ರೆ ಈ ಮಂತ್ ಎಂಡ್ ಅಲ್ಲಿ ನೀವು 2 ಟೈಟಾನಿಯಂ ಕಾರ್ಡ್ ರೈಟ್ ಗೆ, 2 ಟೈಟಾನಿಯಂ ಕಾರ್ಡ್ ಲೆಫ್ಟ್ ಗೆ ಕೊಡ್ಬೇಕು. ಅಂದ್ರೆ
ಮೇನ್ಲಿ ಫೋಕಸ್ಡ್ ಆನ್ ವೆಂಟಾಂಗ್ ಡಿವೈಸ್ ಆಗಿರೋದ್ರಿಂದ 2 ವೆಂಟಾಂಗ್ ಡಿವೈಸ್ ಲೆಫ್ಟ್ ಗೆ, 2 ವೆಂಟಾಂಗ್ ಡಿವೈಸ್ ರೈಟ್ ಗೆ ನೀವು ಕೊಡ್ಸಿದ್ರೆ ನೀವು ಶಾರ್ಟ್ ಲಿಸ್ಟ್ ಆಗ್ತೀರಾ. ಸೊ ಅದ್ರ ಮೇಲೆ ನಿಮ್ಗೆ ಇನ್ನ 2 ಮಂತ್ಸ್ ಟೈಮ್ ಇರುತ್ತೆ. ಆ 2 ಮಂತ್ಸ್ ಟೈಮ್ ಅಲ್ಲಿ 3 ಡಿವೈಸ್ ಲೆಫ್ಟ್ ಗೆ, 3 ಡಿವೈಸ್ ರೈಟ್ ಗೆ, ಅಂದ್ರೆ ಟೋಟಲ್ 6 ಡಿವೈಸ್ ನೀವು ಒಂದು 2 ಮಂತ್ಸ್ ಗ್ಯಾಪ್ ಅಲ್ಲಿ ಕೊಟ್ರೆ, ಜೂನ್ ಜುಲೈ ಅಲ್ಲಿ 2 ಮಂತ್ಸ್ ಅಲ್ಲಿ 6 ಡಿವೈಸ್ ಅನ್ನ ಸೇಲ್ ಮಾಡಿದ್ರೆ ಸಾಕು, ನಿಮ್ಗೆ ಟೈಟಾನಿಯಂ ಕಾರ್ಡ್ ಅಂದ್ರೆ ವೆಂಟಾನ್ ಡಿವೈಸ್ ಯೂಸ್ ಮಾಡಿ ನೀವು ಥೈಲ್ಯಾಂಡ್ ಟ್ರಿಪ್ ನ ಕ್ವಾಲಿಫೈ ಆಗ್ಬೋದು. ಟೋಟಲ್ ಬೇಕಾಗಿರೋದು 10 ವೆಂಟಾನ್ ಡಿವೈಸ್. ಸೊ 10 ವೆಂಟಾನ್ ಡಿವೈಸ್ ಅಲ್ಲಿ ಈ ಮಂತ್ ಅಲ್ಲಿ 4 ಡಿವೈಡ್ ಮಾಡಿದ್ರೆ, ಸೊ ನೆಕ್ಸ್ಟ್ 2 ಮಂತ್ಸ್ ಅಲ್ಲಿ ನಿಮ್ಗೆ 6 ಡಿವೈಸಸ್ ಅನ್ನ ಸೇಲ್ ಮಾಡಿದ್ರೆ ಸಾಕು. ಸೊ ನೀವೊಂದು ಥೈಲ್ಯಾಂಡ್ ಟ್ರಿಪ್ ಅನ್ನ ಕ್ವಾಲಿಫೈ ಮಾಡ್ಕೋಬಹುದು. ಸೊ ನೀವು ಥೈಲ್ಯಾಂಡ್ ಟ್ರಿಪ್ಗೆ ಕ್ವಾಲಿಫೈ ಆಗೋದು ಇಂಪಾರ್ಟೆಂಟ್ ಅಲ್ಲ, ನಿಮ್ಮನ್ನ ನಂಬಿ ನಿಮ್ಮ ಟೀಮ್ ಮೆಂಬರ್ಸ್ ಏನ್ ಬಂದಿದ್ದಾರೆ ಸೊ ಅವ್ರನ್ನ ಕ್ವಾಲಿಫೈ ಮಾಡೋದು ತುಂಬಾ ಇಂಪಾರ್ಟೆಂಟ್. ಸೊ ಅದಕ್ಕೋಸ್ಕರ ನಾನು ಬಿಲೋ ಎಮರಾಲ್ಡ್ ನ ತಾನು ಚೂಸ್ ಮಾಡಿರೋದು. ಯಾಕಂದ್ರೆ ಇವಾಗ ನ್ಯೂಲಿ ಜಾಯಿನ್ ಆಗಿರೋರು ಅಥವಾ ನಮ್ಮ ನಂಬಿ ಬಂದಿರೋರು ಇನ್ನು ಏನೋ ಅಚೀವ್ಮೆಂಟ್ ಆಗಿಲ್ಲ ಅಂದವ್ರನ್ನ ನಾವು ಫೋಕಸ್ ಮಾಡಿ, ಸೊ ಅವ್ರನ್ನ ನಾವು ಅಚೀವ್ಮೆಂಟ್ ಮಾಡಿಸ್ಬೇಕು. ಅದಕ್ಕೋಸ್ಕರ ಬಿಲೋ ಎಮರಾಲ್ಡ್ ಕ್ರೈಟೀರಿಯಾ ಏನಿದೆ ಸೊ ಅದನ್ನ ಫೋಕಸ್ ಮಾಡ್ಕೊಂಡು ಬಿಲೋ ಎಮರಾಲ್ಡ್ ಗೆ ನಾನು ಇದನ್ನ ಒಂದು ಸೆಷನ್ ಅನ್ನ ರೆಡಿ ಮಾಡಿರ್ತಕ್ಕಂಥದ್ದು. ಸೊ ಇವಾಗ ಕೆಲವೊಬ್ರು ನನಗೆ ಇದ್ ಯಾವ್ದೂ ಮಾಡಕ್ ಆಗೋದಿಲ್ಲ, ಅಂದ್ರೆ ನನಗೆ ಡಿವೈಸ್ ಸೇಲ್ ಮಾಡಕ್ ಆಗಲ್ಲ, ಬ್ರಾನ್ಸ್ ಕಾರ್ಡ್ ಮಾಡಕ್ ಆಗಲ್ಲ, ಏನೂ ಮಾಡಕ್ ಆಗಲ್ಲ, ನಾನು ಜಸ್ಟ್ ಡೇ ಪ್ಯಾಡ್ಸ್, ಸ್ಯಾನಿಟರಿ ಪ್ಯಾಡ್ಸ್ ಏನಿದೆ ಸೊ ನಾನು ಅದನ್ನಷ್ಟೇ ಸೇಲ್ ಮಾಡ್ತೀನಿ ಅಂತ ಅಂದವ್ರಿಗೆ ಅವ್ರಿಗೂ ಕೂಡ ಒಂದು ಆಪ್ಷನ್ ಇದೆ. ಸೊ ಜಸ್ಟ್ ಡೇ ಪ್ಯಾಡ್ ಸೇಲ್ ಮಾಡ್ಬೇಕು ಅಂದ್ರೆ ಸೊ ನೀವು ಪ್ಲಾಟಿನಂ ಅಥವಾ ಟೈಟಾನಿಯಂ ಕಾರ್ಡ್ ಅಚೀವರ್ ಆಗಿರ್ಬೇಕು. ಅದು ಪರ್ಪಸ್ಫುಲಿ ಆಗಿರ್ತಕ್ಕಂಥ ಒಂದು ಕ್ರೈಟೀರಿಯಾ, ಅಂದ್ರೆ ಕಂಪಲ್ಸರಿ ಇರ್ತಕ್ಕಂಥ ಒಂದು ಕ್ರೈಟೀರಿಯಾ, ನಿಮ್ಮ ಐಡಿ ಪ್ಲಾಟಿನಂ ಅಥವಾ ಟೈಟಾನಿಯಂ ಆಗಿರ್ಲೇಬೇಕು. ಸೊ ಅದ್ರ ಜೊತೆಗೆ ನಿಮ್ಗೆ ಟೀಮ್ ಎ ಅಂಡ್ ಟೀಮ್ ಬಿ ಅಲ್ಲಿ ನಿಮ್ಗೆ ಲೆಫ್ಟ್ ಗೆ 2400 ಪ್ಯಾಡ್ಸ್, ರೈಟ್ ಗೆ 2400 ಪ್ಯಾಡ್ಸ್ ಸೇಲ್ ಮಾಡಿದ್ರೆ ಟೋಟಲ್ ಆಗಿ ಈ ಒಂದು ಕ್ರೈಟೀರಿಯಾ ರೀಚ್ ಆಗುತ್ತೆ. ಸೊ ಈ ಮಂತ್ ಅಲ್ಲಿ ನಿಮ್ಗೆ ಏನಾಗುತ್ತೆ, ಶಾರ್ಟ್ ಲಿಸ್ಟ್ ಆಗಕ್ಕೆ 600 ಡೇ ಪ್ಯಾಡ್ಸ್ ಲೆಫ್ಟ್ ಗೆ, 600 ಡೇ ಪ್ಯಾಡ್ಸ್ ರೈಟ್ ಗೆ ಸೇಲ್ ಮಾಡಿದ್ರೆ ಕಂಪ್ಲೀಟ್ ಆಗಿ ಈ ಮಂತ್ ಶಾರ್ಟ್ ಲಿಸ್ಟ್ ಆಗುತ್ತೆ. ಅದಾದ್ಮೇಲೆ ಥೈಲ್ಯಾಂಡ್ ಟ್ರಿಪ್ ಅಚೀವ್ಮೆಂಟ್ ಮಾಡ್ಬೇಕಂದ್ರೆ ಟೋಟಲ್ ಗೆ 4800 ಡೇ ಪ್ಯಾಡ್ಸ್ ನ ನೀವು ಸೇಲ್ ಮಾಡಬೇಕು. 4800 ಡೇ ಪ್ಯಾಡ್ಸ್ ಅಂದ್ರೆ ಆಲ್ಮೋಸ್ಟ್ 100 ಬಾಕ್ಸ್ ಆಫ್ ಪ್ಯಾಡ್ಸ್ ಅನ್ನ ನೀವು ಸೇಲ್ ಮಾಡಬೇಕು. 100 ಬಾಕ್ಸ್ ಆಫ್ ಪ್ಯಾಡ್ಸ್ ಅಂದ್ರೆ ರೆಗ್ಯುಲರ್ ಮೂವ್ಮೆಂಟ್ ಎಲ್ಲಿದೆ ಸೊ ಅದನ್ನ ಫೋಕಸ್ ಮಾಡಿ. ಸೊ ಯಾವ್ದಾದ್ರು ಸ್ಕೂಲ್ಸ್, ಕಾಲೇಜಸ್ ಇಲ್ಲಿ ನೀವು ಅದನ್ನ ಪ್ಯಾಡ್ಸ್ ಅನ್ನ ಸೇಲ್ ಮಾಡಬಹುದು. ಇಲ್ಲ ರೆಗ್ಯುಲರ್ ಯಾರು ರುಟೀನ್ ಅಲ್ಲಿ ನೀವು ಪ್ಯಾಡ್ಸ್ ಅನ್ನ ಸೇಲ್ ಮಾಡ್ತಾ ಇದ್ರ ಸೊ ಅವರಿಗೆ ಒಂದು ಐಡಿಯಾ ಇರುತ್ತೆ ಎಲ್ಲಿ ಹೋದ್ರೆ ನಾನು ಬಲ್ಕ್ ಅಲ್ಲಿ ಪ್ಯಾಡ್ಸ್ ಅನ್ನ ಸೇಲ್ ಮಾಡಬಹುದು ಅಂತೇಳಿ. 4800 ಪ್ಯಾಡ್ಸ್ ಅದು ಅಷ್ಟು ದೊಡ್ಡ ಅಮೌಂಟ್ ಅಲ್ಲೇ ಅಲ್ಲ, ಸೊ ನೆಗ್ಲಿಜಿಬಲ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಪ್ಯಾಡ್ಸ್ ನ ಫೋಕಸ್ ಮಾಡೋರಿಗೆ ಗೊತ್ತು ಅವ್ರು ಎಷ್ಟು ಪ್ಯಾಡ್ಸ್ ನ ಪರ್ ಡೇ ನಲ್ಲಿ ಸೇಲ್ ಮಾಡ್ತಾರೆ ಅಂತ. ಸೊ ಆ ಒಂದು ಕ್ರೈಟೀರಿಯಾ ಇಟ್ಕೊಂಡು ನೀವು ಡೈಲಿ, ಫಾರ್ ಎಕ್ಸಾಂಪಲ್ 1 ಮಂತ್ ಟೈಮ್ ಇದೆ, ಸೊ 1 ಮಂತ್ ಅಲ್ಲಿ ನೀವು 600 ಡೇ ಪ್ಯಾಡ್ಸ್ ಲೆಫ್ಟ್ ಗೆ, 600 ಡೇ ಪ್ಯಾಡ್ಸ್ ರೈಟ್ ಗೆ, ಅಂದ್ರೆ ಟೋಟಲ್ 1200 ಅಂತಾನೆ ಲೆಕ್ಕ ಹಾಕೊಳ್ಳಿ. ಸೊ 1200 ಅಂದ್ರೆ ಮಂತ್ಲಿ ನೀವು ಒಂದು ಅರೌಂಡ್ ಕ್ರೈಟೀರಿಯಾ ನೀವು ನೋಡೋದಾದ್ರೆ ಮಂತ್ಲಿ ಎಷ್ಟು 1200 ಸೇಲ್ ಮಾಡ್ಬೇಕು ಅಂದ್ರೆ ನೀವು ಪರ್ ಡೇ ಎಷ್ಟು ಅಂತೇಳಿ ನಿಮ್ಗೆ ಒಂದು ಅಂದಾಜ್ ಸಿಗುತ್ತೆ. ಆ ಪರ್ ಡೇ ನಲ್ಲಿ ನೀವು ಏನ್ ಮಾಡ್ಬೋದು, 40 ಪ್ಯಾಡ್ಸ್, 50 ಪ್ಯಾಡ್ಸ್ ಈ ತರ ಬಲ್ಕ್ ಎಲ್ಲಿ ಸೇಲ್ ಆಗುತ್ತೋ ಸೊ ಅಲ್ಲಿ ನೋಡ್ಕೊಂಡು ನೀವು ಅದನ್ನ ಡೇ ಪ್ಯಾಡ್ಸ್ ಮೇಲೆ ಫೋಕಸ್ ಮಾಡಿ ಸೇಲ್ ಮಾಡೋದನ್ನು ಕೂಡ ನೀವು ಥೈಲ್ಯಾಂಡ್ ಟ್ರಿಪ್ ನ ಅಚೀವ್ಮೆಂಟ್ ಮಾಡ್ಕೋಬಹುದು. ಸೊ ಎಲ್ಲಾ CTF ಮೆಂಬರ್ಸ್ ಗೆ ನಾ ಕೇಳ್ಕೊಳೋದೊಂದೇ, ಸೊ ಯಾವ್ದಾದ್ರು ವೇ ತಗೊಳ್ಳಿ, ನಿಮ್ಗೆ ಏನ್ ಈಸಿ ಆಗುತ್ತೋ ಆ ವೇ ನಲ್ಲಿ ನೀವು ಥೈಲ್ಯಾಂಡ್ ಟ್ರಿಪ್ ಗೆ ಕ್ವಾಲಿಫೈ ಆಗಲಿ. ಮ್ಯಾಕ್ಸಿಮಮ್ ನಮ್ಮ ಟೀಮ್ ಅಲ್ಲಿ, CTF ಟೀಮ್ ಅಲ್ಲಿ ಪ್ರತಿಯೊಬ್ರು ಕೂಡ ಯಾರ್ಯಾರು ಇದೀರಾ, CTF ಮೆಂಬರ್ಸ್ ಯಾರ್ಯಾರು ಇದೀರಾ ಪ್ರತಿಯೊಬ್ರು ಕೂಡ ಥೈಲ್ಯಾಂಡ್ ಟ್ರಿಪ್ ನ ಕ್ವಾಲಿಫೈ ಆಗ್ಬೇಕು ಅನ್ನೋದೇ ನಮ್ಮ ಉದ್ದೇಶ. ಸೊ ಯಾಕೆ ಅಂದ್ರೆ ಒಂದು ಫಾರಿನ್ ಟ್ರಿಪ್ ಪ್ರತಿಯೊಬ್ಬರಿಗೂ ಒಂದು ಆಸೆ ಇರುತ್ತೆ. ಸೊ ನಾನು ಒಂದು ಇಂಟರ್ನ್ಯಾಷನಲ್ ಟ್ರಿಪ್ ನ ನಾನು ನೋಡ್ಬೇಕು ಅಂತೇಳಿ. ಸೊ ಅದಕ್ಕೋಸ್ಕರನೇ ಸಣ್ಣ ಪ್ರಮಾಣದಲ್ಲಿ ಏನಾದ್ರೂ ಅಚೀವ್ಮೆಂಟ್ ಇತ್ತು ಅಂದ್ರೆ ಅದು ನಮ್ಮ ಫೋಬೆಗೆ ತುಂಬಾನೇ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಇಷ್ಟು ಸಣ್ಣ ಒಂದು ಟಾರ್ಗೆಟ್ ಅಲ್ಲಿ ಒಂದು ಇಂಟರ್ನ್ಯಾಷನಲ್ ಟ್ರಿಪ್ ನ ಪ್ರೊವೈಡ್ ಮಾಡ್ಕೊಟ್ಟಿದ್ದಾರೆ. ಸೊ ಇಂಥ ಒಂದು ಅವಕಾಶನ ನಾವು ಆದಷ್ಟು ಯುಟಿಲೈಸ್ ಮಾಡ್ಬೇಕು, ವೇಸ್ಟ್ ಮಾಡಬಾರ್ದು. ಅದಕ್ಕೋಸ್ಕರನೇ ಪ್ರತಿಯೊಬ್ಬರಿಗೂ ಕೂಡ ನಾನು ಕೇಳ್ಕೊಳೋದು ಒಂದೇ, ನಿಮಗೆ ಯಾವ್ದು ಅನುಕೂಲ ಇದೆನೋ ಅಥವಾ ಯಾವ್ದು ನಿಮಗೆ ಮಾಡಕ್ ಸಾಧ್ಯ ಇದೆನೋ ಸೊ ಆ ಒಂದು ಕ್ರೈಟೀರಿಯಾ ಯೂಸ್ ಮಾಡ್ಬಿಟ್ಟು ನೀವು ಅಚೀವ್ಮೆಂಟ್ ಮಾಡಿ.
ಸೊ ಪ್ರತಿಯೊಬ್ರು ಕೂಡ ಅಚೀವ್ಮೆಂಟ್ ಮಾಡಕ್ಕೆ ಒಂದೊಂದು ಕ್ರೈಟೀರಿಯಾಸ್ ನ ನೀವು ಸೆಲೆಕ್ಟ್ ಮಾಡ್ಕೊಂಡು ನಿಮಗೆ ಯಾವ್ದು ಕನ್ವೀನಿಯಂಟ್ ಇದೆ ಅದ್ರ ಮೇಲೆ ವರ್ಕ್ ಮಾಡ್ಬೋದು. ಸೊ ಇಲ್ಲ ಎಲ್ಲಾ ಮಿಕ್ಸ್ ಮಾಡಿ ಮಾಡ್ತೀರಾ ಅಂದ್ರೂ ಕೂಡ ಎಲ್ಲಾ ಮಿಕ್ಸ್ ಮಾಡಿ ಕೂಡ ಮಾಡಬಹುದು. ಸೊ ನಿಮ್ಮ ಕನ್ವೀನಿಯಂಟ್ ಅಥವಾ ನಿಮಗೆ ಯಾವ್ದು ಸೂಟೇಬಲ್ ಅನ್ಸುತ್ತೋ ಅದ್ರ ಮೇಲೆ ನೀವು ಫೋಕಸ್ ಮಾಡಿ ವರ್ಕ್ ಮಾಡಿ. ಸೊ ಏನಾದ್ರೂ ಡೌಟ್ಸ್ ಇದ್ರೆ, ಕ್ಲಾರಿಫಿಕೇಶನ್ಸ್ ಇದ್ರೆ, ಲೀಡರ್ಸ್ ಇದಾರೆ, ಸೊ ಅವರನ್ನ ಕೇಳಿ, ಸೊ ಅವರದ ಸಜೆಷನ್ಸ್ ತಗೊಂಡು ನೀವು ಮುಂದುವರಿರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸೊ ಇವತ್ತಿನ ಒಂದು ಸೆಷನ್ ಬಂದ್ಬಿಟ್ಟು ಮೇಜರ್ ಆಗಿ